ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಗೌಡ ವ್ಲಾಗ್ಸ್. ಇವತ್ತಿನ ಪ್ರಯಾಣ ಎಲ್ಲಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಇವತ್ತು ಅಯೋಧ್ಯ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಅದು ಟ್ರೈನಲ್ಲಿ. ಇದು ಫಸ್ಟ್ ಟೈಮ್ ನಂದು ಎಕ್ಸ್ಪೀರಿಯನ್ಸು. ಅಂದರೆ ಲೈಕ್ ಹೋಗಿದ್ದೀವಿ 1 or 2 hour ಜರ್ನಿ, ಆ ಥರ ಒನ್ ಟೈಮ್ ಏನೋ ಹೋಗಿದ್ವಿ. ಬಟ್ ಇದು ಬಂದು ನನ್ನ ಫಸ್ಟ್ ಟೈಮ್ ಜರ್ನಿ, ಲೈಕ್ 1 day ಫುಲ್ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು. ಸೊ ತುಂಬ ಖುಷಿ ಆಗ್ತಿದೆ, ತುಂಬ ಎಕ್ಸೈಟ್ ಆಗ್ತಿದೆ. ಅದ್ರ ಜೊತೆ ರಾಮನ್ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ತುಂಬಾ ಪ್ರೌಡ್ ಮೂಮೆಂಟ್ ಫೀಲಿಂಗು. ಫುಲ್ ಫ್ಯಾಮಿಲಿ ಟ್ರಿಪ್ ಇದು. 1 week ಇಂದ ಪ್ಯಾಕಿಂಗ್ ಎಲ್ಲ ಮಾಡಿ, ಸೊ ಏನೇನು ಬೇಕೋ ಎಲ್ಲ ಎತ್ತಿಕೊಂಡಿದ್ದೀವಿ. ಬಟ್ ಗೊತ್ತಿಲ್ಲ ಏನೇನು ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ. ಮಗುನ್ ಬೇರೆ ಕರ್ಕೊಂಡು ಹೋಗ್ತಿರೋದಕ್ಕೆ ಸ್ವಲ್ಪ ಭಯನೂ ಇದೆ, ಸ್ವಲ್ಪ ಖುಷಿನೂ ಇದೆ. ಯಾಕಂದ್ರೆ ಅವ್ನು ಈ ವಯಸ್ಸಲ್ಲೇ ಹೋಗ್ಬಿಟ್ಟು ನಮ್ಮ ರಾಮ ಅಯೋಧ್ಯೆನೆಲ್ಲ ನೋಡ್ಕೊಬರೋಕ್ಕೆ ಅವ್ನ ಚಾನ್ಸ್ ಸಿಕ್ಕಿದೆ. ಸೊ ತುಂಬಾ ಖುಷಿ ಆಗ್ತಿದೆ. ಮಳೆ ಬರೋ ಸಾಧ್ಯತೆನೂ ತುಂಬಾ ಇದೆ. ಸೊ ಖುಷಿ ಆಗ್ತಿದೆ. ನೋಡೋಣ ಬನ್ನಿ ನಮ್ಮ ಪಯಣ ಅಯೋಧ್ಯೆ ಕಡೆಗೆ. ಸೊ ಹೇಗಿರುತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ ನಮ್ಮ ಟ್ರಾವೆಲ್ ಜೊತೆಲಿ. ಸೊ ಬನ್ನಿ ಹೋಗಿ ನೋಡೋಣ. ಇವತ್ತಾನೆ ಟ್ರೈನ್ ಒಳಗಡೆ ಬಂದಿದ್ದೀವಿ. ಸೊ ಚೆನ್ನಾಗಿದೆ ಟ್ರೈನ್ ನೋಡೋಕೆ. ಇವಾಗ ಸದ್ಯಕ್ಕೆ ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಇರೋದಕ್ಕೆ ಟ್ರೈನ್ ಸ್ವಲ್ಪ ಕ್ಲೀನ್ ಆಗಿದೆ. ಸೊ ಇವಾಗ BNಗೆ ಊಟ ತಿನ್ನಿಸ್ತಾ ಇದ್ದೀವಿ. ಇನ್ನು ಗಾಡಿ ಸ್ಟಾರ್ಟ್ ಆಗಿ 4 o'clock ಇದೆ. ಸೊ ಬನ್ನಿ ಮುಂದೆ ಹೋಗ್ತಾ ನಮ್ಮ ಜರ್ನಿ ಟ್ರೈನಲ್ಲಿ ಹೇಗಿರುತ್ತೆ ಅಂತ ನೋಡಿರೋ ಅಂತ ನೀವು. ಬಟ್ ನಮಗಂತೂ ಇವಾಗ ಸದ್ಯಕ್ಕೆ ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿದೆ. ಸೊ ನಮ್ಗೆ ವಿಶ್ ಮಾಡಿ ಹ್ಯಾಪಿ ಜರ್ನಿ ಅಂತ. ಎಲ್ಲೂ ನೋಡ್ದಂಗಿಲ್ಲ. ಓಟ್ ಬಾ.
ಸೊ ನಾವು ಬುಕ್ ಮಾಡಿರೋದು ಬಂದು 2 ಟೈರ್ AC ಕೋಚು. ಸೊ ಅದು ಹೀಗಿರುತ್ತೆ ನೋಡಿ. ಬಟ್ ಏನು ಅಂದರೆ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕು ನಮ್ಮ ಇಂಡಿಯನ್ ರೈಲ್ವೇಸು. ಬಟ್ ಅವ್ರದ್ದು ಏನು ತಪ್ಪಿಲ್ಲ ಬಿಡಿ, ಜನ ನಾವು ಬಂದವರು ಕ್ಲೀನಾಗಿ ಮೇಂಟೈನ್ ಮಾಡಲ್ಲ ಏನಿಲ್ಲ. ಸೊ ಹಿಂಗೆ ಇರುತ್ತೆ. ಏನು ಮಾಡ್ತೀವಿ ನಾವು ಜನ ಬರ್ತೀವಲ್ಲ, ನಾವು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡ್ರೆ ಅದು ಕ್ಲೀನಾಗಿರುತ್ತೆ. ಬಟ್ ನಾವೇ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ನಾವು ಅವ್ರನ್ನ ಬ್ಲೇಮ್ ಮಾಡೋದ್ರಲ್ಲಿ ತಪ್ಪು ನಮ್ಮದೇ. ಬಟ್ ಓಕೆ ಇವಾಗ ಸದ್ಯಕ್ಕೆ. ಸೊ ನಮ್ಮ ಕರ್ನಾಟಕ ಬಿಡೋರ್ಗೂ ಟ್ರೈನ್ ಕ್ಲೀನಾಗೇ ಇರುತ್ತೆ. ಕರ್ನಾಟಕ ಆಚೆ ಹೋದ್ಮೇಲೆ ನೋಡೋಣ ಹೇಗಿರುತ್ತೆ ಟ್ರೈನು ಅಂತ. ಹಾಯ್ಪಾ ಹಾಯ್ಪಾ, ಇಷ್ಟ ಆಯ್ತಾ ಟ್ರೈನು? ನೋಡಿ ಮಳೆ ನೋಡಿ ಗೈಸ್, ನಮ್ಮ ಕರ್ನಾಟಕದಲ್ಲಿ ಮಳೆ ಬಂದು ಭೂಮಿನ ತಂಪು ಮಾಡಿದೆ. ಕಣ್ಣಿಗೆ ತಂಪು, ಮೋಡ ನೋಡಿ ಎಷ್ಟು ಇದೆ. ಇವಾಗ ಏನಿಲ್ಲ ಅಂದರೆ 4:30, ಬಟ್ ಕ್ಲೈಮೇಟ್ ನೋಡಿ ಹೆಂಗಿದೆ. ಸೊ ನಿಮಗೆ ಎಷ್ಟು ಖುಷಿ ಆಗ್ತಿದೆ ನಾವು ಅಯೋಧ್ಯೆಗೆ ಹೋಗ್ತಾ ಇರೋದು? 100%. ಏನು 100% ಖುಷಿನಾ? ಅಯೋಧ್ಯೆ ನೋಡಿ ಖುಷಿ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಸೊ ನಿಮ್ಗಿನ್ನ 1.5 ದಿನ ಟ್ರೈನಲ್ಲೇ ಇರ್ತೀಯಾ? ಸೊ ಹೆಂಗ್ ಅನಿಸ್ತಾ ಇದೆ ನಿಮಗೆ? ಅದು ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಹೋಗ್ತಾ ಇದೆಯಲ್ಲ, ಖುಷಿನಾ? ನೋಡಿ ಗೈಸ್, ಇವಾಗ ಯಾವುದೋ ಸ್ಟೇಷನ್ ಬಂದಿರ್ತೀವಿ, ಗೊತ್ತಿಲ್ಲ ಯಾವ ಸ್ಟೇಷನ್ ಇದು. ಮಾಲೂರು ಸ್ಟೇಷನ್, ಮಾಲೂರು. ಇದು ಮಾಲೂರು. ಸೊ ಇಲ್ಲಿ ನೋಡಿ ಯಾರೋ ರೀಲ್ಸ್ ಮಾಡಿಸ್ಕೊಂತ ಇದಾರೆ ಅವ್ರ ಮಾವ ಕೈಲಿ. ಆ್ಯಕ್ಚುಲಿ ಇವರೇ ನಮಗೆ ಎಡಿಟರ್, ಕ್ಯಾಮ್ರಾಮ್ಯಾನ್ ಇವರೇನೆ ನಮ್ಮದು. ನೋಡ್ಕೊಳ್ಳಿ ಆಯಿತಾ. ಮತ್ತು ಇವ್ರದ್ದು ಪೇಜ್ ಇದೆ ಟ್ರಾವೆಲ್ ಪಣ್ಣ ಅಂತ, ಸಬ್ಸ್ಕ್ರೈಬ್ ಮಾಡಿ. ಎಡಿಟಿಂಗ್, ಕ್ಯಾಮ್ರಾ ವರ್ಕ್ ಎಲ್ಲ ಇವರೇ. ನನ್ನ ರೀಲ್ಸ್ ಎಲ್ಲ ಮಾಡೋದು. ಸೊ ನನ್ನ ರೀಲ್ಸ್ ಇವ್ರು ಕ್ಯಾಮ್ರಾ ವರ್ಕ್ ಹೇಗಿರುತ್ತೆ ಅಂತ ನೋಡ್ಬೇಕಂದ್ರೆ ನನ್ನ ಯೂಟ್ಯೂಬ್ ವಿಡಿಯೋಸು ಮತ್ತು ಇನ್ಸ್ಟಾಗ್ರಾಮ್ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಂ ಸಾರಿ ನೋಡಿ, ನಮ್ಮ ವಿಯನ್ ಹೇರ್ ಕಟ್ ಮಾಡಿಸ್ಕೊಂಡಿದ್ದಾನೆ. ತೋರ್ಸುಮ್ಮ, ಅಯೋಧ್ಯೆಗೆ ಹೋಗ್ಬೇಕಂತಾನೆ ಹೇರ್ ಕಟ್ ಮಾಡಿಸಿದ್ರೆ ಏನೋ ಲೈನೆಲ್ಲ ಹಾಕ್ಸ್ಕೊ ಬಂದಿದ್ದಾನೆ. ನಿಮ್ಮ ಮ್ಯಾಮ್ ಬೈಯಲ್ವಾ ವಿಯಾನ್? ಲೈನೆಲ್ಲ ಹಾಕ್ಸ್ಕೊಂಡಿದ್ಯಾ? ಬೈಯಲ್ವಾ? ಏನಿದು ಸ್ಟೈಲು? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ತುಂಬಾನೇ ಚೆನ್ನಾಗಿದೆ, ಕಣ್ಣಿನದು ತುಂಬಾನೇ ಕಾಣಿಸುತ್ತೆ. ಸೊ ಆ್ಯಕ್ಚುಲಿ ಇವ್ರದ್ದು ಫಸ್ಟ್ ಟೈಮೇನೆ ಟ್ರೈನಲ್ಲಿ ಹೋಗ್ತಿರೋದು. ಫುಡ್ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿರಂತೆ. ಸೊ ಇಂಡಿಯನ್ ಫುಡ್ ಗೊತ್ತಿಲ್ಲ, ಯಾವಾಗಲೂ ನಾನು ಫುಡ್ ಮಾಡೋದ್ರ ಬಗ್ಗೆ ರಿವ್ಯೂಸ್ ಕೇಳ್ತಿದ್ದೆ, ಕಮೆಂಟ್ಸ್ ಕೊಡೋರು. ಈಗ ಇಂಡಿಯನ್ ರೈಲ್ವೇಸ್ ಫುಡ್ ಟ್ರೈ ಮಾಡಿಬಿಟ್ಟು ನಂಗೆ ರಿವ್ಯೂಸ್ ಕೊಡ್ತಾರೆ. ಸೊ ಆವಾಗ ಮಾತ್ರ ಅಲ್ಲ, ಇವಾಗ ಹೈದರಾಬಾದ್ ಮೇಲೆ ಹೋದ್ರೆ ಹೈದರಾಬಾದ್ ಅವಾಗ ಗೊತ್ತಾಗುತ್ತೆ ರಮ್ಯನ್ ವ್ಯಾಲ್ಯೂ ಏನು ಅಂತ. ನೋಡೋಣ ಮುಂದೆ ಏನೇನ್ ಫೇಮಸ್ ಇದೆ ಅದ ತಿನ್ನೋಣ ಅಂತ. ಆಯ್ತಾಯ್ತು ತಿನ್ನು, ಬಟ್ ಅವಾಗ ಆಮೇಲೆ ಹೇಳ್ತಾರೆ ಯಾವ್ದು ಬೆಸ್ಟ್ ಅಂತ. ಅವಾಗ ನೋಡ್ಕೊಂಡ ಅವಾಗ ಗೊತ್ತಾಗುತ್ತೆ. ಸರಿ ಓಕೆ, ಇವಾಗ ಇದೇ ಹೇಳು, ಟ್ರಿಪ್ ಬಗ್ಗೆ ಹೇಳು. ಯಾಕಂದ್ರೆ ಎಂಡ್ ಆಫ್ ದಿ ಡೇ ಒಂದ್ ವಾರ ಆದ್ಮೇಲೆ ಮನೆಗೆ ಹೋಗ್ಬೇಕು, ಅಲ್ಲಿ ಹೋಗಿ ತಿನ್ಬೇಕು. ಟ್ರಿಪ್ ತುಂಬಾ ಚೆನ್ನಾಗಿದೆ, ಪೀಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಅಯೋಧ್ಯೆ ಫಸ್ಟ್ ಟೈಮ್ ನಾನು ಪೀಸ್ಫುಲ್ ಆಗೇ ಇರುತ್ತೆ. ದೇವ್ರನ್ನ ನೋಡಕ್ ಹೋಗ್ತಿದ್ರೆ ಅದಕ್ಕೆ. ಸೊ ನಮ್ಗದು ತುಂಬಾನೇ ಖುಷಿ. ಆಕ್ಚುಲಿ ನಮ್ಗೆ ಅದೊಂದು ಡ್ರೀಮ್, ನಮ್ ಟು ಡೂ ಲಿಸ್ಟ್ ಅಲ್ಲಿ ಅದೊಂದಿತ್ತು. ಏನು ಅಂದ್ರೆ ಅಯೋಧ್ಯೆಗೆ ಹೋಗ್ಬೇಕು, ರಾಮನ್ನ ನೋಡ್ಬೇಕು ಅಂತ. ಅದೊಂದು ಕನಸು ಇವಾಗ ನಿಜ ಆಗ್ತಾ ಇದೆ. ನಮ್ಗಂತೂ ಏನಂದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾವು ಅಷ್ಟು ಖುಷಿಗೆ. ಸೊ ಯಾವಾಗ ಹೋಗಿ ರಾಮನ ದರ್ಶನ ಮಾಡ್ತೀವಿ ಅನ್ನೋ ಫೀಲಿಂಗ್ ಅಲ್ಲಿ ನಾವಿದ್ದೀವಿ. ಸೊ ಜೈ ಶ್ರೀರಾಮ್. ಜೈ ಶ್ರೀರಾಮ್ ಹೇಳು ಬಂಗಾರಿ. ಸೊ ಎಲ್ಲರಿಗೂ ಹೊಟ್ಟೆ ಹಸಿತಾ ಇದೆ ಅಂದರು. ಸೊ ಇರೋ ಬೆಸ್ಟ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ, ಬೇಲ್ಪುರಿ. ಸೊ ಅದಕ್ಕೆ ನಾವು ಮನೆಯಿಂದನೆಲ್ಲ ತಂದ್ರೆ ಇಲ್ಲಿ ನೋಡಿ, ಇದೆಲ್ಲ ಟ್ರಾವೆಲ್ ಫ್ರೆಂಡ್. ಈರುಳ್ಳಿ ತುಂಬಾನೇ ಖಾರ ಇದೆ, ಕಣ್ಣೆಲ್ಲ ಉರಿತದೆ.
ಹೋಗ್ತಾ ಇದ್ದೀವಿ. ಅದೇ ಖುಷಿಯಲ್ಲಿ ನೋಡಿ ನಾನು ಆಲ್ಮೋಸ್ಟ್ 10,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಇದೆಲ್ಲಕ್ಕೂ ನೀವುಗಳೇ ಕಾರಣ. ತುಂಬಾ ಖುಷಿ ಆಗ್ತಿದೆ. ರಾಮನಡು ಹೋಗ್ತಾ ಇದ್ವಿ. ಇಲ್ಲಿ ನೋಡ್ರಿ ಈ ಥರ ಗುಡ್ ನ್ಯೂಸು. ಇನ್ನು 5 ಆಗಬೇಕು. ಸೊ ಅದಾದರೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನಿಮ್ಮ ಮೇಲೆ. ತುಂಬಾ ಥ್ಯಾಂಕ್ ಯು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು 5 ಪೀಪಲ್ ಆದರೆ 10K ಆಗುತ್ತೆ ನನಗೆ ಯೂಟ್ಯೂಬಲ್ಲಿ. ಅಂತೂ ಇಂತೂ 5 ಡಿಜಿಟ್ಗೆ ಎಂಟ್ರಿ ಕೊಟ್ಟೆ. ತುಂಬಾ ಖುಷಿ ಆಗ್ತಾ ಇದೆ. 10K ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀನಿ ನಾನು. ಇನ್ನು ಒಂದಾದರೆ 10K ಆಗೋಗುತ್ತೆ. ಸೊ 10K ಸಬ್ಸ್ಕ್ರೈಬರ್ ಎಷ್ಟು ಹ್ಯಾಪಿ ಆಗ್ತಿದೆ, ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳ್ಕೊಳಕ್ಕಾಗ್ತಿಲ್ಲ. ಐ ಆಮ್ ಸೋ ಹ್ಯಾಪಿ, ಲಿಟ್ರಲಿ ಹ್ಯಾಪಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆಯ್ತು 10K. 10K ಥ್ಯಾಂಕ್ ಯು ಎಲ್ಲರಿಗೂ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್